ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಶಿವಾನಂದ್ ಕಮ್ಮಿ. ಶಿವಾನಂದ್ ಕಮ್ಮಿ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ಸಂಸ್ಥೆ ಗ್ರಾಮ ಪಂಚಾಯತ್ ಸರ್. ಶಂಸಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್. ನಿಮಗೆ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯ ಹೋಗಿತ್ತಿದ್ದಾಗ ಬೇಸ್ ಚಲೋ ಅನ್ಸಿತ್ತು ಸರ್. ಚಲೋ ಅನ್ನಿಸ್ತಾ ಇದೆ ಸರ್. ಇನ್ನೂ ಏನಾರ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಏನಾರು ಅನ್ಕೊಂಡಿದ್ದೀರಾ? ಬೆಳಿಬೇಕನ್ನೋ ಆಸೆ ಐತೆ ಸರ್. ಅಂದರೆ ಯಾವ ಥರ ಬೆಳಿಬೇಕು ಅಂತ ಸರ್? ಇನ್ನು ನಿಮ್ಮ ಜನರಿಗೆ ಇನ್ನೂ ಎದಕ್ಕೆ ಬೆಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಜನರ ಸೇವಾ ಮಾಡಬೇಕು, ಜನರ ಕೆಲಸ ಮಾಡಬೇಕು ಅನ್ನುವಂಥ ಕೆಲಸಕ್ಕೆ ಮಾಡ್ಕೊಂಡು ಸರ್. ಸರ್ ನಿಮ್ಮ ಮನೆತನದಲ್ಲಿ ನೀವೇ ರಾಜಕೀಯಕ್ಕೆ ಮೊದಲು ಬಂದಿರೋದು, ಇಲ್ಲಾಂದರೆ ನಿಮ್ಮ ಹಿಂದಿನ ಕಾಲದಿಂದ ಏನಾರು ಬಂದಾಗ? ಯಾರು ಇಲ್ಲ ನೋಡಿ ಸರ್. ಫಸ್ಟ್ ನನ್ನಿಂದ ನನ್ನ ಜೀವನ ಬೆಳೆದಿದ್ದೆ ರಾಜಕೀಯ ಒಳಗೆ ಸರ್. ಸರ್ ನಿಮಗೆ ಈಗ ರಾಜಕೀಯ ಈಗ ಇನ್ನೂ ಅದರ ಅನುಭವ ಹೇಗೆ ಅನ್ನಿಸ್ತಿದೆ ಸರ್? ಅಂದರೆ ಇನ್ನೂ ಈ ಥರ ಇನ್ನೂ ಬೆಳವಣಿಗೆ ಮೂಡಬೇಕಾ ರಾಜಕೀಯದಲ್ಲಿ ಅಂತ ಏನಾರು ಅನ್ನಿಸ್ತಾ ಇದೆ? ಅನ್ನಿಸ್ತೈತೆ ಸರ್. ಅನ್ನಿಸ್ತಾ ಇದೆ ಅನ್ನಿಸ್ತೈತೆ ಸರ್. ಈಗ ನಿಮಗೆ 3 ವರ್ಷ ಕಾಲಾವಧಿ ಆಗಿದೆ. ಈ 3 ವರ್ಷದಲ್ಲಿ ಯಾವ ಥರ ಕಾರ್ಯಕ್ರಮ ಕಾರ್ಯಾಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ಗ್ರಾಮದ ಜನತೆಗೆ? ಈಗ ಕಾರ್ಯಕ್ರಮದ ಒಳಗೆ ಕಾಂಕ್ರೀಟ್ ಸುವರ್ಣ ಗ್ರಾಮದ ಅನ್ಸರ ಇವತ್ತೊಂದು ಊರೊಳಗೆ ಯಾವ ವರ್ಷ ಇಡಿಯನ್ನು ಗಟರನ್ನು ಅವನ್ನೆಲ್ಲ ಇದು ಮಾಡ್ಕೊಂತಾನೆ ಬಂದೇನೆ ಸರ್. ಹೌದು, ಆ ಥರ ಮಾಡ್ಕೊಂಡು ಬಂದೆ. ಇನ್ನೂ 2 ವರ್ಷ ಇದೆ ಸರ್ ನಿಮಗೆ ಕಾಲಾವಧಿ. ಇನ್ನೂ 2 ವರ್ಷದಲ್ಲಿ ಯಾವ ಥರ ಮಾಡಬೇಕು ಅಂತ? 2 ವರ್ಷದಲ್ಲಿ ಸರ ನಂದು ಈಗ ಅಂತ ಈಗ ನಮ್ಮ ಏರಿಯಾ ಮುಗಿಸ್ತಾರ. ಈಗ ಮುಂದಾದರೂ ಬೇರೆ ನನ್ನ ವಾಣಿಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡ್ಕೊಂಡು ಅಂತದೊಂದು ಭಾವನಲ್ಲಿ ಇಟ್ಕೊಂಡಿದ್ದೇನೆ. ಮತ್ತೆ ಸರ್ ಇನ್ನೂ ಯಾವ ಥರ ಇನ್ನೂ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್? ನಿಮ್ಮ ಗ್ರಾಮದ ಜನತೆಗೆ ಒಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಇನ್ನು ಯಾವ ಥರ ಏನಾರು ಮಾಡಬೇಕು ಅಂತ ಏನಾರು ಅಂದ್ಕೊಂಡಿದ್ದೀರಾ ಸರ್? ಸರ್ ನಾವು ರೋಡಿನ ಕೆಲಸ ಮಾಡ್ಬೇಕು ಅನ್ನೋದು ಏನು ಹಮ್ಮಿಕೊಂಡಿದ್ದೆ ಐತೆ ಸರ್. ಈಗ ಸದ್ಯ ಬುದ್ಧಿಗೆ ಹಮ್ಮಿಕೊಂಡಿದ್ರೆ ಇದನ್ನು ಮಾಡಿಸ್ಬೇಕು ಅನ್ನೋದು ಐತೆ ಸರ್. ಇನ್ನು ನಿಮ್ಮ ಇದರ ಅನಿಸಿಕೆಯಲ್ಲಿ ಐತೆ ಮಾಡಿಸ್ಬೇಕು, ಇನ್ನು ನಮ್ಮ ರೋಡ್ ರೋಡನಲ್ಲಿ ಮಾಡಿಸ್ಬೇಕು, ನಮ್ಮೂರು ಚೆನ್ನಾಗಿರ್ಬೇಕು, ನಮ್ಮೂರು ಜನರು ಒಳ್ಳೆ ಇರಬೇಕು ಅನ್ನೋಂಥ ಅಭಿಮಾನಲ್ಲೇ ಐತೆ ಸರ್. ಸರ್ ನೀವು ಯಾವ ಪಕ್ಷದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ಸರ್ ನಮ್ಮ ಪಕ್ಷ ಅಂತ ಹೇಳಿದ್ದೆ ಅಲ್ಲಿಗೆ ಒಂದು ಸಮಿತಿ ಹಿತರಕ್ಷಣಾ ಸಮಿತಿ ಅಂತೇಳಿ ನಮ್ಮ ಸದಸ್ಯರು ನಾವೇನು 21 ಮಂದಿ ಏನು ಆರಿಸ್ಕೊಂಡು ಬಂದೇವೆ. ಒಂದು ಇತ್ತ BJP ಅವರು ಇಲ್ಲ, ಇತ್ತ ಒಂದು ಕಾಂಗ್ರೆಸ್ ಇಲ್ಲ, ಒಂದು ಸಮಿತಿಯಿಂದ ನಾವು ಆಯ್ಕೆ ಮಾಡ್ಕೊಂಡು ನಾವು ಬಂದಿದ್ದೇವೆ ಅಂತ. ಆಯ್ಕೆ ಮಾಡ್ಕೊಂಡು ನೀವು ಈಗ ಬಂದಿದ್ದೀರಾ ಸರ್? ಒಂದು ಇಂಡಿಪೆಂಡೆಂಟ್ ಆಗಿ ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ನಿಮಗೆ ಈ ರಾಜಕೀಯಕ್ಕೆ ಬರೋಕ್ಕೆ ನಿಮ್ಗಳೇ ಅದರ ಗುರುಗಳು ಅಂತ ಇದ್ದಾರಾ? ಯಾರು ಇಲ್ಲ ನೋಡಿ ಸರ್. ನಿಮ್ಮ ಹಿತಾಸಕ್ತಿ, ನಿಮ್ಮ ಒಂದು ನೀವೇ ಒಂದು ಸ್ಫೂರ್ತಿಯಾಗಿ ನೀವೇ ಬಂದಿದ್ದೀರಾ ಸರ್? ನನ್ನ ಪುಸ್ತಕದಿಂದ ನಾನು ಬಂದವ ಸರ್. ಯಾರು ಇರಲಿಲ್ಲ ನಿಮಗೆ ಹಿಂದೆ ಗುರುಗಳು ಅಂತ ಯಾರು ಇಲ್ಲ. ನೀವು ಹೆಂಗೆ ಅನ್ಕೊಂಡ್ರೆ ಹಾಗೆ ನಡ್ಕೊಂಡು ಬಂದಿದ್ದೀರಾ ಸರ್? ಯಾರು ಇಲ್ಲ. ನಮ್ಮ ಮನೆ ಒಳಗನ ಆಯ್ತು, ಹೊರಗಡೆ ಗುರುಗಳು ಆಯ್ತು, ಯಾರು ಇಲ್ಲ ಸರ್. ಯಾರು ಇಲ್ಲ. ನೀವೇ ನಿಮ್ಮ ಸ್ವಂತ ನನ್ನ ಇಚ್ಛೆಯಿಂದ ನಾನು ಆರಿಸಿ ಬಂದಿದ್ದೀರಾ ಸರ್? ಸರ್ ಈಗ ಇನ್ನು ನಿಮ್ಮ ಗ್ರಾಮದ ಜನತೆ ನಿಮ್ಮ ಈ ಸ್ಥಾನದಲ್ಲಿ ಇರೋಕ್ಕೆ ನಿಮ್ಮ ಗ್ರಾಮದ ಜನತೆ ಕಾರಣ. ಹೌದು ಸರ್. ನಿಮ್ಮ ಗ್ರಾಮದ ಜನತೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಹೇಳಿದ್ನಲ್ಲ ಸರ್, ಗ್ರಾಮದ ಜನರಿಗೆ ಉತ್ತರ ಹೇಳಕ್ಕೆ ಹೇಳಿದೆ. ನಮ್ದು ಏನಪ್ಪ, ನಾನು ಆರೋಗ್ಯ ನಾನು 2 ವರ್ಷದೊಳಗೆ ನಾವು ಏನು ಆರೋಗ್ಯಕ್ಕೆ ನಿಮ್ಮ ವಾರ್ಡ್ನಾಗ್ಲಾಗಿ ಮಾಡಬೇಕು, ಏನು ಬಿಡ್ಬೇಕು, ಆ ಕೆಲಸ ನಾವು ಮಾಡ್ಬೇಕೇನಪ್ಪ, ನಾನು ಪೀಡಿಯರು ಹೊಡೆದಂತ ಹೇಳೋದು ಅಷ್ಟೇ ಸರ್. ಸರ್ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ಇಟ್ಟೆ ಕುಂದ್ರ ಸರ್.